ಎಲ್ಲರಿಗೂ ನಮಸ್ಕಾರ. ಅಚೀವರ್ ಸಂಸ್ಥೆಯ ವಿಶೇಷ ಸಂಚಿಕೆಗೆ ಸ್ವಾಗತ. ಸ್ನೇಹಿತರೆ, ಹಲವಾರು ನೋಟಿಫಿಕೇಶನ್ಸ್ ಆಗ್ತಾ ಇದೆ. ಸೊ ಈಗ ಒಂದು ಹೊಸ ನೋಟಿಫಿಕೇಶನ್ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ. ಯಾವ್ದಪ್ಪ ಅಂತ ಹೇಳಿದ್ರೆ ಅಸಿಸ್ಟೆಂಟ್ ಸೆಂಟ್ರಲ್ ಇಂಟೆಲಿಜೆನ್ಸ್ ಆಫೀಸರ್ ಗ್ರೇಡ್ 2 ಅಂದ್ರೆ ಇಂಟೆಲಿಜೆನ್ಸ್ ಬ್ಯೂರೋದು ಮತ್ತೆ ಹೊಸ ನೋಟಿಫಿಕೇಶನ್ ಆಗಿದೆ. ಬಟ್ ಈ ಬಾರಿ ನಿಮಗೆ ಕಡಿಮೆ ವೇಕೆನ್ಸೀಸ್ ಅಲ್ಲ, ಅತಿ ಹೆಚ್ಚು ವೇಕೆನ್ಸೀಸ್ ಅಂದ್ರೆ 2013ರ ನೇಮಕಾತಿಯಿಂದ ನೀವು ಹಿಡಿದ್ರೆ ಈ ವರ್ಷನೇ ಅತಿ ಹೆಚ್ಚು ವೇಕೆನ್ಸೀಸ್ ಅನ್ನ ಕರೆದಿರುವಂತದ್ದು. ಎಷ್ಟಪ್ಪ ವೇಕೆನ್ಸೀಸ್ ಅಂದ್ರೆ 3717 ವೇಕೆನ್ಸೀಸ್ ಅನ್ನ ಕರೆದಿದ್ದಾರೆ. ಸೊ ಈ ವಿಡಿಯೋದಲ್ಲಿ ಏಜ್ ಲಿಮಿಟ್ ಏನಿರಬೇಕು, ಕ್ವಾಲಿಫಿಕೇಶನ್ ಏನಿರಬೇಕು, ಸ್ಯಾಲರಿ ಹೇಗಿರುತ್ತೆ, ಎಕ್ಸಾಮ್ಗೆ ಕೊನೆಯದಾಗಿ ದಿನಾಂಕ ಅಪ್ಲೈ ಮಾಡೋದು ಯಾವುದು, ಹಾಗೆ ಸಿಲೆಬಸ್ ಹೇಗಿರುತ್ತೆ ಮತ್ತು ಸ್ಟ್ರಾಟಜಿ ಹೇಗಿರುತ್ತೆ ಅನ್ನೋದನ್ನು ಕೂಡ ಹೇಳ್ತೀವಿ. ಸೊ ನೂತನ ಬ್ಯಾಚ್ಗಳು ಕೂಡ ಪ್ರಾರಂಭವಾಗ್ತಾ ಇದೆ, ಅದರ ಬಗ್ಗೆನೂ ಕೂಡ ಕೊನೆಯದಾಗಿ ಮಾಹಿತಿ ಕೊಡ್ತೀನಿ. ಸೊ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಅಂತ ಹೇಳ್ತಾ, ಸ್ನೇಹಿತರೆ ಐಬಿ ಬಗ್ಗೆ ಫಸ್ಟ್ ನೀವು ಅರ್ಥ ಮಾಡ್ಕೊಳ್ಬೇಕು. ಸೊ ನೀವೆಲ್ಲ ಸಿನಿಮಾದಲ್ಲಿ ನೋಡಿರ್ತೀರಾ. ಸೊ ನಮ್ಮಲ್ಲಿ ಭಾರತ ಸರ್ಕಾರದಲ್ಲಿ ಎರಡು ರೀತಿಯ ಇಂಟೆಲಿಜೆನ್ಸ್ ಸಂಸ್ಥೆಗಳಿದಾವೆ. ಒಂದು ಇಂಟೆಲಿಜೆನ್ಸ್ ಬ್ಯೂರೋ ಅಂತ, ಏನು ಗುಪ್ತಚರ ಇಲಾಖೆ ಅಂತ ಕರಿತೀವಿ. ಇನ್ನೊಂದು ರಾ ಅಂತ ಕರಿತೀವಿ. ರಾ ಅಂದ್ರೆ ರಿಸರ್ಚ್ ಅಂಡ್ ಅನಾಲಿಸಿಸ್ ವಿಂಗ್ ಅಂತ. ಸೊ ಏನ್ ಮಾಡಿದ್ದಾರೆ ಅಂದ್ರೆ, ಯಾಕೆ ಎರಡು ಸಂಸ್ಥೆ ಮಾಡಿದ್ದಾರೆ ಅಂತಂದ್ರೆ, ಒಂದು ನಿಮಗೆ ಇಂಟರ್ನ್ಯಾಷನಲಿ ನಿಮಗೆ ಬೇಕಾದಂತ ಇಂಟೆಲಿಜೆನ್ಸ್ ಮಾಹಿತಿ ಕೊಡ್ಲಿಕ್ಕೆ ರಾ ಇದೆ, ಹಾಗೆ ಡೊಮೆಸ್ಟಿಕ್ ನಲ್ಲಿ ಅಂದ್ರೆ ನಮ್ಮ ದೇಶೀಯವಾಗಿ ಇಂಟೆಲಿಜೆನ್ಸ್ ಮಾಹಿತಿ ಕೊಡ್ಲಿಕ್ಕೆ ನಮಗೆ ಐಬಿ ಇದೆ. ಇದಲ್ಲದೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಮತ್ತು ಹಲವಾರು ತಮ್ಮದೇ ಆದ ಒಂದು ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ಇರುವಂತದ್ದು. ಸೊ ಈಗ ಆ ಇಂಟೆಲಿಜೆನ್ಸ್ ಬ್ಯೂರೋದ ಹೈರಾರ್ಕಿ ನೀವು ನೋಡೋದಾದ್ರೆ ನೋಡಿ, ಇದು ಹೋಮ್ ಮಿನಿಸ್ಟ್ರಿ ಅಡಿಯಲ್ಲಿ ಬರುತ್ತೆ. ಅಂದ್ರೆ MHA ಅಂತ ಏನ್ ಕರಿತೀವಿ, ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಅಂದ್ರೆ ಒಳಾಡಳಿತ ಇಲಾಖೆ ಅಂತ ಕರಿತೀವಲ್ವಾ. ಸೊ ಕೇಂದ್ರ ಸರ್ಕಾರದ ಒಳಾಡಳಿತ ಇಲಾಖೆ ಅಡಿಯಲ್ಲಿ ಇಂಟೆಲಿಜೆನ್ಸ್ ಬ್ಯೂರೋ ವರ್ಕ್ ಮಾಡುತ್ತೆ. ಸೊ ಐಬಿಗೆ ಒಬ್ರು DG ಇರ್ತಾರೆ. DG ಅಂದ್ರೆ ಡೈರೆಕ್ಟರ್ ಜನರಲ್ ಆಫ್ ಇಂಟೆಲಿಜೆನ್ಸ್ ಬ್ಯೂರೋ ಅಂತ ಹೇಳ್ಬಿಟ್ಟು, ಇವರು IPS ಕೆಡಾರ್ ಇರ್ತಾರೆ. ಸೊ ನೀವು ಡೈರೆಕ್ಟರ್ ಜನರಲ್ ಆಫ್ ಐಬಿ ಅನ್ನೋ ಪೋಸ್ಟಿಗೆ ಹೋಗ್ಬೇಕಂದ್ರೆ ನೀವು UPSC ಪರೀಕ್ಷೆಯನ್ನ ಬರೀಬೇಕಾಗತ್ತೆ. UPSC ಅಲ್ಲಿ ನೀವು IPS ಆದ್ರೆ ಸೊ ನಿಮಗೆ ಐಬಿಯ ಡೆಪ್ಯುಟೇಷನ್ ಮೇಲೆ DG ಆಗಿ ಪೋಸ್ಟ್ ಅನ್ನ ಕೊಡ್ತಾರೆ. ಇದು ಅತ್ಯುನ್ನತ ಹುದ್ದೆ ಈ ಒಂದು ಡಿಪಾರ್ಟ್ಮೆಂಟ್ ನಲ್ಲಿ. ಇನ್ನು ಅದರ ಕೆಳಗಡೆ ಇರುವ ಪೋಸ್ಟ್ಗಳನ್ನ ನೋಡೋದಾದ್ರೆ DCIO ಅಂತ ಇದೆ, ಡೆಪ್ಯೂಟಿ ಸೆಂಟ್ರಲ್ ಇಂಟೆಲಿಜೆನ್ಸ್ ಆಫೀಸರ್. ACIO ಅಂತ ಇದೆ, ಅಸಿಸ್ಟೆಂಟ್ ಸೆಂಟ್ರಲ್ ಇಂಟೆಲಿಜೆನ್ಸ್ ಆಫೀಸರ್. IO ಅಂತ ಇದೆ, ಅಂದ್ರೆ ಇಂಟೆಲಿಜೆನ್ಸ್ ಆಫೀಸರ್. ಸೊ ನೀವು ಅರ್ಥ ಮಾಡ್ಕೊಳ್ಳಿ, ಈಗ ಕರೆದಿರುವಂತಹ ನೋಟಿಫಿಕೇಶನ್ ಒಂದು ವ್ಯಾಲ್ಯೂ ಅರ್ಥ ಮಾಡ್ಕೊಳ್ಳಿ. ಎಷ್ಟು ದೊಡ್ಡ ಪೋಸ್ಟಿಗೆ ಕರೆದಿದ್ದಾರೆ ಅಂತಂದ್ರೆ, ಈ ACIO ಅನ್ನೋ ಪೋಸ್ಟಿಗೆ ಅಂದ್ರೆ ಇದಾದ್ಮೇಲೆ ಒಂದು 2 ಪ್ರಮೋಷನ್ಗೆ ನೀವು ತುಂಬಾ ಉನ್ನತ ಮಟ್ಟದಕ್ಕೆ ನೀವು ಇಂಟೆಲಿಜೆನ್ಸ್ ಆಫೀಸರ್ ಆಗಿ ಹೋಗ್ತೀರಾ. ಸೊ ಈಗ ಕರೆದಿರೋದು ಅಸಿಸ್ಟೆಂಟ್ ಸೆಂಟ್ರಲ್ ಇಂಟೆಲಿಜೆನ್ಸ್ ಆಫೀಸರ್. ಇದರಲ್ಲಿ ಗ್ರೇಡ್ 1 ಗ್ರೇಡ್ 2 ಅಂತ ಇರುತ್ತೆ. ಸೊ ನಿಮಗೆ ಎಕ್ಸಾಮ್ ಕಾಲ್ ಆಗಿರೋದು ಇವಾಗ ACIO ಗ್ರೇಡ್ 2ದು. ಸೊ ಅದಾದ್ಮೇಲೆ DCIO ಮತ್ತು IO ಬರುತ್ತೆ. DCIOಗೆ ಯಾವುದೇ ರೀತಿಯ ಪರೀಕ್ಷೆ ಇರೋದಿಲ್ಲ. ಇದರಲ್ಲಿ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ಗೆ ಪರೀಕ್ಷೆ ಇರುತ್ತೆ, ಅಥವಾ ಗೇಟ್ ಸ್ಕೋರ್ ಅನ್ನು ತೆಗೆದುಕೊಂಡು ನಿಮಗೆ ತೆಗೆದುಕೊಳ್ತಾರೆ, ಅಥವಾ UPSCಯಲ್ಲಿ ಏನು LDC ಅಂತ ಕರಿತೀವಿ, ಲಿಮಿಟೆಡ್ ಡಿಪಾರ್ಟ್ಮೆಂಟ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂತ. ಅಂದ್ರೆ ಡಿಪಾರ್ಟ್ಮೆಂಟ್ ಒಳಗಿಟ್ಕೊಂಡೇ ನೀವು ಎಕ್ಸಾಮ್ ಬರೆಯುವಂಥದ್ದು. ಅಂದ್ರೆ ಉದಾಹರಣೆಗೆ ನೀವೊಬ್ರು ಪೊಲೀಸ್ ಕಾನ್ಸ್ಟೇಬಲ್ ಆಗಿದ್ದೀರಾ, ಅಥವಾ ಯಾವುದೋ ಒಂದು ಸರ್ವಿಸ್ ನಲ್ಲಿ ಆಲ್ರೆಡಿ ಇದ್ದೀರಾ. ಸೊ ನೀವು ಕೂಡ ಆ ಡೆಪ್ಯುಟೇಷನ್ ಮೇಲೆ ಬೇರೆ ಒಂದು ಇಲಾಖೆಗೆ ಹೋಗ್ಬೋದು, ಅಂದ್ರೆ ಇಂಟೆಲಿಜೆನ್ಸ್ ಇಲಾಖೆಗೆ ಹೋಗ್ಬೋದು. ಲಿಮಿಟೆಡ್ ಎಕ್ಸಾಮ್ಸ್ ನ ಬರ್ದು, ಅಂದ್ರೆ ಇಂಟರ್ ಡಿಪಾರ್ಟ್ಮೆಂಟ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅನ್ನ ಬರ್ದು, ಸೊ ಅದು DCIO ಪೋಸ್ಟಿಗೆ ಹೋಗ್ಬೋದು. ಇನ್ನು IO ಕೂಡ ಪ್ರಮೋಷನ್ ಆಧಾರಿತದಿರುತ್ತೆ. ಅದ್ರ ಕೆಳಗಡೆ SA ಎಕ್ಸಿಕ್ಯೂಟಿವ್ ಅಂತ, ಇದು ಒಂದು ರೀತಿ ನೀವು ಪೊಲೀಸ್ ಕೆಡಾರ್ನಲ್ಲಿ ನೋಡೋದಾದ್ರೆ ಒಂದು ಕಾನ್ಸ್ಟೇಬಲ್ ರೀತಿಯಾದಂಥ ಒಂದು ಹುದ್ದೆ ಆಗಿರುತ್ತೆ. ಸೊ ಸೆಕ್ಯೂರಿಟಿ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಅಂತ ಹೇಳ್ಬಿಟ್ಟು ಈ ನೇಮಕಾತಿ ಕೂಡ ರೀಸೆಂಟ್ ಆಗಿ ನಡೆದಿತ್ತು. ಇನ್ನು MTS ಅಂತ ಒಂದು ಹುದ್ದೆ ಇದೆ. MTS ಅಂದ್ರೆ ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಅಂತ. ಇದು ಆಲ್ಮೋಸ್ಟ್ ಒಂದು ಗ್ರೂಪ್ ಡಿ ತರ ಪೋಸ್ಟ್ ಬರುತ್ತೆ. ಸೊ ಈ ಹೈರಾರ್ಕಿ ಅರ್ಥ ಆಗ್ತಿದೆ ಅಂತ ಅನ್ಕೊಂತೀನಿ. ಈ ಹೈರಾರ್ಕಿಯಲ್ಲಿ ನೀವು ನೋಡ್ಬೋದು, ಈಗ ಆಗಿರೋ ನೋಟಿಫಿಕೇಶನ್ ಒಂದು ಎಂತ ಉನ್ನತ ಮಟ್ಟದ ಪೋಸ್ಟ್ ಇದಾಗಿದೆ ಅಂತ ಹೇಳ್ಬಿಟ್ಟು. ಸೊ ಈಗ ಕರೆದಿರೋ ನೋಟಿಫಿಕೇಶನ್ ಯಾವುದು, ACIO ಗ್ರೇಡ್ 2 ಅಂದ್ರೆ ಅಸಿಸ್ಟೆಂಟ್ ಸೆಂಟ್ರಲ್ ಇಂಟೆಲಿಜೆನ್ಸ್ ಆಫೀಸರ್ ಗ್ರೇಡ್ 2 ಪೋಸ್ಟ್ ಅನ್ನ ಕರೆಯಲಾಗಿದೆ. ಸೊ ಸ್ನೇಹಿತರೆ, ಈಗ ಈ ಒಂದು ಇಲಾಖೆಯ ಯಾವ ರೀತಿ ಹೈರಾರ್ಕಿ ಇದೆ ಅಂತ ಅರ್ಥ ಮಾಡ್ಕೊಂಡ್ರಿ. ಈಗ ಸ್ನೇಹಿತರೆ, ನಾನು ಕೂಡ ಒಮ್ಮೆ ಇಂಟೆಲಿಜೆನ್ಸ್ ಬ್ಯೂರೋ ಇಂಟರ್ವ್ಯೂನ ಅಟೆಂಡ್ ಮಾಡಿದೆ. ಸೊ ನನ್ನ ಎಕ್ಸ್ಪೀರಿಯನ್ಸ್ ಕೂಡ ಮುಂದಿನ ವಿಡಿಯೋಗಳಲ್ಲಿ ಹೇಳ್ತಾ ಹೋಗ್ತೇನೆ. ಸೊ ಅದಕ್ಕೂ ಮುಂಚೆ ಒಂದಿಷ್ಟು ಹಳೆ ನೋಟಿಫಿಕೇಶನ್ಸಿನ ಒಂದು ಅನಾಲಜಿ ನೀವು ಅರ್ಥ ಮಾಡ್ಕೊಂಡ್ಬಿಟ್ರೆ ಈ ನೋಟಿಫಿಕೇಶನ್ಗೆ ಓದಲಿಕ್ಕೆ ತುಂಬ ಸುಲಭ ಆಗುತ್ತೆ. ನೋಡಿ, 2 ಬಾರಿ ಆಗಿದೆ ಕಳೆದ ಒಂದು 5 ವರ್ಷದಲ್ಲಿ. 2020ರ ನೋಟಿಫಿಕೇಶನ್ ಒಂದಿದೆ, 2023ರ ಒಂದು ನೋಟಿಫಿಕೇಶನ್ ಇದೆ. 2020ಯಲ್ಲಿ 2000 ವೇಕೆನ್ಸೀಸ್ ಅನ್ನ ಕರೆಯಲಾಗಿತ್ತು. ಟೈರ್ 1 ಅಂದ್ರೆ ಮೊದಲನೇ ಹಂತ 18 ಮತ್ತು 20 ಫೆಬ್ರವರಿ 2021ಕ್ಕೆ ನಡೆಸಿದ್ರು. ಟೈರ್ 2 25 ಜುಲೈಗೆ,
ಇಂಟರ್ವ್ಯೂವನ್ನು ಮಾರ್ಚ್ 2022ಕ್ಕೆ, ಫೈನಲ್ ರಿಸಲ್ಟನ್ನು 14 ಏಪ್ರಿಲ್ 2022ಕ್ಕೆ ಕೊಟ್ಟಿದ್ರು. ಇದು ಯಾಕೆ ಸ್ವಲ್ಪ ಡಿಲೇಡ್ ಇದೆ ನಿಮ್ಗೆ ನೋಡ್ದಂಗೆ ಅನ್ಸುತ್ತೆ, ಯಾಕೆ ಅಂದರೆ ಸ್ವಲ್ಪ ಕೋವಿಡ್ ಸೆಕೆಂಡ್ ವೇವ್ ಬಂದಿತ್ತು, ಹಾಗೆ ಇನ್ನಿತರೆ ಕಾರಣದಿಂದ ಸ್ವಲ್ಪ ಎಲಾಂಗೇಟ್ ಆಗಿದೆ. ಬಟ್ ಬೇಗನೆ ಪ್ರೊಸೆಸ್ ಮಾಡಿರೋವಂಥದ್ದು, ವಿತಿನ್ 6 to 8 ಮಂತ್ಸಲ್ಲಿ ನಿಮಗೆ ಆರ್ಡರ್ ಕಾಪಿ ಬಂದಿರೋವಂಥದ್ದು. ಇನ್ನು 2023ರ ನೀವು ಒಂದು ವೇಕೆನ್ಸೀಸ್ ಅನ್ನು ನೋಡಿದ್ರೆ ಸ್ವಲ್ಪ ಕಡಿಮೆ ವೇಕೆನ್ಸೀಸ್ ಇತ್ತು, 995 ವೇಕೆನ್ಸೀಸ್ ಇತ್ತು. 17 ಮತ್ತು 18 ಜನವರಿ 2024ಕ್ಕೆ ಟೈರ್ 1 ಅನ್ನು ಮಾಡಿದ್ರು. ಟೈರ್ 2ನ 9 ಜೂನ್ 2024ಕ್ಕೆ ಮಾಡಿದ್ರು, ಅಂದರೆ ಮೇನ್ಸ್ ಹಂತವನ್ನು. ಇಂಟರ್ವ್ಯೂವನ್ನು ಅಕ್ಟೋಬರ್ 2024ರಲ್ಲಿ ಮಾಡಿದ್ರು. ಯಾಕೆ ಅಗೇನ್ ಇಲ್ಲಿ ಸ್ವಲ್ಪ ಡಿಲೇ ಆಗಿದೆ ಅಂದರೆ ಮಣಿಪುರ್ ವೈಲೆನ್ಸ್ ನಡೀತಿದ್ರಿಂದ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ಅವರು ಸ್ವಲ್ಪ ವರ್ಕ್ನಲ್ಲಿ ಇದ್ದಿದ್ದರಿಂದ ಇಂಟರ್ವ್ಯೂನ ಸ್ವಲ್ಪ ಶೆಡ್ಯೂಲ್ ಮಾಡಿದ್ರು. ಬಟ್ ಫೈನಲ್ ರಿಸಲ್ಟ್ ನಿಮಗೆ 18 ಡಿಸೆಂಬರ್ 2024 ಆಗಿದೆ. ಸೊ ಈಗ ಆಲ್ರೆಡಿ ನೋಡಿ, ಕಳೆದ ವರ್ಷ ಅಷ್ಟೇ ನೇಮಕಾತಿ ಆಗಿದೆ, ಸ್ವಲ್ಪ ಡಿಲೇಡ್ ಆಗಿದೆ ಈ ಒಂದು ಪರ್ಟಿಕ್ಯುಲರ್ ನೋಟಿಫಿಕೇಶನ್. ಬಟ್ ಈ ಸತಿ ಬೇಗ ಆಗತ್ತೆ ಅನ್ನೋದು ನಿಮಗೆ ತಿಳಿದಿರಲಿ. ಹಾಗೆಯೇ ಈ ನೋಟಿಫಿಕೇಶನ್ ನೀವು ಇನ್ನೊಂದೇನು ನೋಡ್ಬೋದು ಅಂತ ಹೇಳಿದ್ರೆ, ಯಾವ ರೀತಿ ಹಂತವರು ನಡೀತಾ ಇದ್ದಾರೆ ಅಂತಂದರೆ, ವಿತಿನ್ ನಿಮಗೆ ಒಂದರಿಂದ ಇನ್ನೊಂದಕ್ಕೆ ಜಾಸ್ತಿ ಸಮಯ ಇಲ್ಲ ಅನ್ನೋವಂಥದ್ದನ್ನು ಕೂಡ ನೀವು ತಿಳ್ಕೊಳ್ಬೇಕಾಗತ್ತೆ. ಸೊ ಟೈರ್ 1ಅನ್ನು ನಾವು ಫೋಕಸ್ ಮಾಡಿ ಓದಬೇಕಾಗತ್ತೆ. ನಿಮಗೆ ಕಟ್ ಆಫ್ ಬಗ್ಗೆ ಒಂದು ಮಾಹಿತಿ ಕೊಟ್ಬಿಡ್ತೀನಿ. ಸರ್ ಇದು ಹೇಗಿರ್ತದೆ ಸರ್ ಅಂತಂದರೆ, ನೋಡಿ ಕಟ್ ಆಫ್ನ ಮತ್ತು ಫೈನಲ್ ಸೆಲೆಕ್ಷನ್ ರಿಸಲ್ಟ್ನ ಅಧಿಕೃತವಾಗಿ MHA ವೆಬ್ಸೈಟ್ನಲ್ಲಿ ಹಾಕಿದ್ರೂ ಕೂಡ ಕಟ್ ಆಫನ್ನು ನಿಮಗೆ ತೋರಿಸೋದಿಲ್ಲ. ಅಂದರೆ ಏನು ಕಟ್ ಆಫ್, ಯಾಕಂದರೆ ಇವನ್ನೆಲ್ಲ ಗುಪ್ತಚರ ಇಲಾಖೆ ಇರೋದ್ರಿಂದ, ಇಂಟೆಲಿಜೆನ್ಸ್ ಬ್ಯೂರೋ ಆಗಿರೋದ್ರಿಂದ, ಸೊ ಇದನ್ನೆಲ್ಲ ಸೀಕ್ರೆಟಿವ್ ಆಗಿ ಇಟ್ಟಿರ್ತಾರೆ. ಅನ್ಲೆಸ್ ನೀವು ಸೆಲೆಕ್ಟೆಡ್ ಆಗಿದ್ದೀರಾ ಅನ್ನೋದು ಮೇಲ್ ಬರೋ ತನಕನೂ ಕೂಡ ನಿಮಗೂ ಕೂಡ ಗೊತ್ತಿರಲ್ಲ ನೀವು ಸೆಲೆಕ್ಷನ್ ಆಗಿದ್ದೀರಾ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ನಮಗೆ ಕಟ್ ಆಫ್ ಅನ್ನು ನೀಡೋದಿಲ್ಲ. ಬಟ್ ಒಂದು ಅಂದಾಜಿನ ಮೇಲೆ, ಅಂದರೆ ಒಂದು ಏನು ಸ್ಟೂಡೆಂಟ್ ರೆಸ್ಪಾನ್ಸ್ ಬಂದಿರುತ್ತೆ ಅದರ ಅಂದಾಜಿನ ಮೇಲೆ ಕಟ್ ಆಫ್ ಈ ಮಾದರಿಯಲ್ಲಿ ಇರ್ಬೋದು. ಅಂದರೆ ಕಳೆದ ಬಾರಿ 2023 ನೇಮಕಾತಿಯಲ್ಲಿ ಸೊ ನಿಮಗೆ ಹಲವಾರು ಯೂಟ್ಯೂಬ್ ವಿಡಿಯೋಸ್ ನೋಡ್ತಿರ್ತೀರಾ, ಒಂದೊಂದರಲ್ಲಿ ಒಂದೊಂದು ಥರ ಹೇಳ್ತಿರ್ತಾರೆ. ಸೊ ಅದನ್ನು ನೀವು ವರಿ ಮಾಡಬೇಡಿ. ಏನಂತಂದರೆ ಯಾರಿಗೆ ತಮ್ಮ ಮೂಲಗಳು ಸೋರ್ಸಸ್ ಇಂದ ನಿಮಗೆ ಮಾಹಿತಿ ಇರುತ್ತೋ ಆ ಥರ ನಿಮಗೆ ಹೇಳ್ತಾ ಹೋಗಿರ್ತಾರೆ. ಸೊ ನನಗೆ ಸಿಕ್ಕಂಗೆ ನಾವು ಕೂಡ ವೈಯಕ್ತಿಕವಾಗಿ ಎಕ್ಸಾಮನ್ನು ಬರ್ದಿರೋದ್ರಿಂದ ಸೊ ನಿಮಗೆ ಈ ಒಂದು ಕಟ್ ಆಫ್ ಅನ್ನು ನಿಮಗೆ ಅಂದಾಜಿನಲ್ಲಿ ಹೇಳ್ಬೋದು. 100 ಅಂಕಕ್ಕೆ ಟೈರ್ 1 ಪರೀಕ್ಷೆ ಇರುತ್ತೆ, ಅದರಲ್ಲಿ ಹೆಚ್ಚುವರಿ ಕರೆಂಟ್ ಅಫೇರ್ಸ್ಗೆ ಮಾನ್ಯತೆ ಇರುತ್ತೆ. ಸೊ ಅನ್ರಿಸರ್ವ್ಡ್ ಅಂದರೆ ಜನರಲ್ ಕ್ಯಾಟಗರಿಗೆ 100ಕ್ಕೆ 50ರಿಂದ 55 ರೇಂಜ್ನಲ್ಲಿ ಕಟ್ ಆಫ್ ಇತ್ತು. ಎಸ್ಸಿಗೆ ನೋಡಿದ್ರೆ 45 ಆಸುಪಾಸಿನಲ್ಲಿ ಕಟ್ ಆಫ್ ಇತ್ತು. ಸೊ ಹಾಗಾಗಿ ನೀವು ನೋಡಿ, ಇಷ್ಟೇ ಕಡಿಮೆ ಮಾರ್ಕ್ಸ್ ತೆಗೆದ್ರೂ ಕೂಡ ನೀವು ಟೈರ್ 1 ಹಂತವನ್ನು ಪಾಸ್ ಮಾಡ್ಬೋದು ಅನ್ನೋದು ನಿಮ್ಮ ತಲೆಯಲ್ಲಿರಲಿ. ಸೊ ಹಾಗಾಗಿ ಇದನ್ನು ನಿಮಗೆ ನೋಡಿ ತುಂಬ ಒಳ್ಳೆ ಪೋಸ್ಟು ಒಂದು. ಎರಡನೇದು, ನೀವು ಏನು ಮಾಡ್ಬೇಕಂತ ಹೇಳಿದ್ರೆ ಈ ಕಟ್ ಆಫು ಮತ್ತು ಪ್ರೀವಿಯಸ್ ಇಯರ್ ಎಕ್ಸಾಮ್ಸನ್ನು ಕೂಡ ನೀವು ನೋಡಿಕೊಂಡು ಅಪ್ಲಿಕೇಶನನ್ನು ಹಾಕಬೇಕಾಗತ್ತೆ. ಸೊ ಹಾಗಾದರೆ ಈ ಅಪ್ಲಿಕೇಶನ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಳ್ತಾ ಹೋಗೋಣ. ನೋಡಿ, ಅಸಿಸ್ಟೆಂಟ್ ಸೆಂಟ್ರಲ್ ಇಂಟೆಲಿಜೆನ್ಸ್ ಆಫೀಸರ್ ಗ್ರೇಡ್ 2 ಅಂತ ಹೇಳ್ಬಿಟ್ಟು, ಅಸಿಸ್ಟೆಂಟ್ ಸೆಂಟ್ರಲ್ ಇಂಟೆಲಿಜೆನ್ಸ್ ಆಫೀಸರ್ ಗ್ರೇಡ್ 2 ಅಂತ ಹೇಳ್ಬಿಟ್ಟು, ಸೊ ಇದಕ್ಕೆ ಆನ್ಲೈನ್ ಅಪ್ಲಿಕೇಶನ್ಸ್ ಅನ್ನು ಕರೆಯಲಾಗಿದೆ. ಸೊ ಎಲ್ಲರೂ ಕೂಡ ಈ MHA ವೆಬ್ಸೈಟ್ ಅಥವಾ NCS ಪೋರ್ಟಲ್ನಲ್ಲಿ ಇದಕ್ಕೆ ಆನ್ಲೈನ್ ಅಪ್ಲಿಕೇಶನ್ ಅನ್ನು ತುಂಬೋದು ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಇನ್ನು ಇದ್ರ ಬಗ್ಗೆ ನೋಡೋದಾದ್ರೆ, ಇದು ಜನರಲ್ ಸೆಂಟ್ರಲ್ ಸರ್ವಿಸ್ ಗ್ರೂಪ್ ಸಿಗೆ ಬರುತ್ತೆ. ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ ನಾನ್ ಗೆಜೆಟೆಡ್, ನಾನ್ ಮಿನಿಸ್ಟ್ರಲ್, ಯಾವುದೇ ಒಂದು ಸಚಿವಾಲಯದ ಅಡಿ ಆಗಿರಲಿ ಅಥವಾ ಇದಕ್ಕೊಂದು ಗೆಜೆಟೆಡ್ ಪೋಸ್ಟ್ ಆಗಲಿ ಅಲ್ಲ, ಇದು ನಾನ್ ಗೆಜೆಟೆಡ್, ನಾನ್ ಮಿನಿಸ್ಟ್ರಲ್ ಸೆಂಟ್ರಲ್ ಸರ್ವಿಸ್ ಗ್ರೂಪ್ ಸಿ ಅಂತ ಬರುತ್ತೆ. ಲೆವೆಲ್ 7 ಪೇ ಸ್ಕೇಲ್ ಇದೆ. 44,900 ಸ್ಟಾರ್ಟಿಂಗ್ ಪೇ ಸ್ಕೇಲ್ ಇದೆ. ಹತ್ತತ್ರ ಅಲೋಯನ್ಸ್, DA, HRM ಎಲ್ಲ ಸೇರಿ ನಿಮಗೆ ಅತಿ ಹೆಚ್ಚು ಒಂದು ಹತ್ತತ್ರ 60-65K ತನಕ ಆರಂಭದಲ್ಲಿ ಸ್ಯಾಲರಿ ತೊಗೊಳ್ತೀರಾ. ಮತ್ತೆ ನೀವು ಆಕ್ಚುಲಿ ನೀವು ಇನ್ಕ್ಲೂಡ್ ಆಗೋ ಅಷ್ಟರಲ್ಲಿ, ಅಂದರೆ ಒಳಗೋಗೋ ಅಷ್ಟರಲ್ಲಿ 8 ಪೇ ಕಮಿಷನ್ ಬಂತು ಅಂದರೆ ಇದು ಕೂಡ ಜಾಸ್ತಿ ಆಗುತ್ತೆ, ಹತ್ತತ್ರ 1 lakh ಸ್ಯಾಲರಿ ಹೋಗ್ತದೆ. ಇನ್ನು ಸ್ಪೆಷಲ್ ಸೆಕ್ಯೂರಿಟಿ ಅಲೋಯನ್ಸ್ ಅಂತ 20% ಆಫ್ ಬೇಸಿಕ್ ಪೇ ಅನ್ನು ಕೂಡ ಕೊಡ್ತಾರೆ. ಕ್ಯಾಶ್ ಕಾಂಪನ್ಸೇಷನ್ ಹಾಲಿಡೇಸ್ ಅಲ್ಲಿ ವರ್ಕ್ ಮಾಡಿದ್ರೆ ಕೊಡ್ತಾರೆ, ಮತ್ತೆ 30 ಡೇಸ್ ತನಕನೂ ಕೂಡ ಕೊಡ್ತಾರೆ. ಇನ್ನು ಎಷ್ಟು ವೇಕೆನ್ಸೀಸ್ ಇದೆ ಅಂದ್ರೆ ನೋಡಿ, ಜನರಲ್ಗೆ 1537, OBCಗೆ ನೋಡೋದಾದ್ರೆ 946, ಎಸ್ಸಿಗೆ ನೋಡೋದಾದ್ರೆ 566, ಒಟ್ಟಾರೆ 3717 ಪೋಸ್ಟ್ಗಳಿರುವಂಥದ್ದು. EWS ಅಂದರೆ ಎಕನಾಮಿಕಲಿ ವೀಕರ್ ಸೆಕ್ಷನ್. ನೀವು ಜನರಲ್ ಆಗಿದ್ದು ಬೇರೆ ಯಾವ ರಿಸರ್ವೇಷನ್ ಬರ್ತಾ ಇದ್ರೆ, ನಿಮ್ಮ ಇನ್ಕಮ್ ಕಮ್ಮಿ ಇದ್ರೆ ನೀವು EWS ಕ್ಯಾಟಗರಿಯನ್ನು ನೀವು ಸರ್ಟಿಫಿಕೇಟ್ ಮಾಡಿಸಿ ನೀವು ಅದನ್ನು ಅಪ್ಲೈ ಮಾಡ್ಬೋದು. ಇನ್ನೊಂದು ಇದ್ರ ಬಗ್ಗೆನೇ ಇನ್ನೊಂದು ಹೇಳ್ಬಿಡ್ತೀನಿ, ಒಂದಿಷ್ಟು ಸರ್ಟಿಫಿಕೇಟ್ಸ್ನ ನೀವು ಆರಂಭದ ಹಂತದಲ್ಲೇ ನೋಟಿಫಿಕೇಶನ್ಸಿಗೆ ಅಪ್ಲೈ ಮಾಡ್ತಾನೆ ನೀವು ಮಾಡಿಸ್ಕೊಳ್ಬೇಕು. ಏನು ಅಂತಂದರೆ, ನೀವೇನಾದರೂ OBC, SC, ST ಇದ್ದೀರಾ ಅಂತಂದರೆ ಅದರಲ್ಲೂ ನೀವು ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ ಲಿಸ್ಟ್ನಲ್ಲಿ ಬರಬೇಕು. OBC ಸುಮಾರು ಜನ ಗೊಂದಲ ಆಗುತ್ತೆ,
ಉದಾಹರಣೆ ಕೆಲವೊಂದು ಕಮ್ಯುನಿಟಿ ಕರ್ನಾಟಕ ಸ್ಟೇಟ್ನಲ್ಲಿ ನಿಮಗೆ OBC ಕೊಡ್ತಾರೆ, ಬಟ್ ಸೆಂಟ್ರಲ್ನಲ್ಲಿ ನಿಮಗೆ OBC ಇರೋದಿಲ್ಲ, ನೀವು ಜನರಲ್ ಅಂತ ಕನ್ಸಿಡರ್ ಮಾಡ್ತಾರೆ. ಸೊ ಹಾಗಾಗಿ ಅದನ್ನು ಕನ್ಸಿಡರ್ ಮಾಡಿಕೊಂಡು ನೀವು ನಿಮ್ಮ ತಾಲೂಕು ಆಫೀಸ್ನಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾ ಅಂತ ಬರಬೇಕು, ಇಂಗ್ಲೀಷ್ನಲ್ಲಿ ಇರಬೇಕು, ಆ ಥರದೊಂದು OBC ಸರ್ಟಿಫಿಕೇಟನ್ನು ಮಾಡಿಸ್ಕೋಬೇಕಾಗತ್ತೆ. ಈವನ್ SC ST ಗೆ ಎಲ್ಲ ಒಂದೇ ಕಡೆ ಇರುತ್ತೆ, ಒಂದೇ ಥರ ಇರುತ್ತೆ, ಬಟ್ ಇಂಗ್ಲೀಷ್ನಲ್ಲಿ ನೀವು ಮಾಡಿಸ್ಕೋಬೇಕಾಗತ್ತೆ. ಜೊತೆಗೆ ಡೊಮೈಸಿಲ್ ಅಂತಂದರೆ ನೀವು ಅದೇ ಊರಿನ ನಿವಾಸಿ ಅಂತ ವಾಸಿ ದೃಢೀಕರಣ ಪತ್ರ ಅಂತ ಕರೀತಾರೆ. ಸೊ ಅದನ್ನು ಕೂಡ ನೀವು ಮಾಡಿಸ್ಕೋಬೇಕಾಗ್ತದೆ. ಸೊ ಇವನ್ನೆಲ್ಲ ನಿಮಗೆ ಮುಂದಿನ ವಿಡಿಯೋಗಳಲ್ಲಿ ಅಥವಾ ಮುಂದಿನ ಎಪಿಸೋಡ್ನಲ್ಲಿ ನಿಮಗೆ ಹೇಳ್ತಾ ಹೋಗ್ತೇನೆ. ಸೊ ಎಸೆನ್ಷಿಯಲ್ ಕ್ವಾಲಿಫಿಕೇಶನ್ ಏನಪ್ಪಾ ಅಂದರೆ ಪದವಿ, ಯಾವುದೇ ಪದವಿ ಅಂತ ಕೇಳಿದ್ದಾರೆ. ಸೊ ನೀವು ಎನಿ ಡಿಗ್ರಿ ಓದಿದ್ರು ಕೂಡ ನೀವು ಇದಕ್ಕೆ ಅಪ್ಲೈ ಮಾಡ್ಬೋದು. ಮತ್ತೆ ಡಿಸೈರಬಲ್ ಕ್ವಾಲಿಫಿಕೇಶನ್ ನಾಲೆಜ್ ಆಫ್ ಕಂಪ್ಯೂಟರ್ಸ್ ಅಂತ ಕೊಟ್ಟಿದ್ದಾರೆ. ಅಂದರೆ ನಿಮಗೆ ಕಂಪ್ಯೂಟರ್ ಬಗ್ಗೆ ಸ್ವಲ್ಪನಾದ್ರೂ ಡಿಸೈರಬಲ್ ನಾಲೆಜ್ ಇದೆ, ಅದು ಡಿಸೈರಬಲ್ ಅಷ್ಟೇ, ಅಂದರೆ ಬೇಕೇ ಬೇಕು ಅಂತ ಕೇಳ್ತಾ ಇಲ್ಲ, ಡಿಸೈರಬಲ್. ಯಾರಿಗೆ ಕಂಪ್ಯೂಟರ್ ನಾಲೆಜ್ ಇರುತ್ತೆ ಅವರಿಗೆ ಇದು ಡಿಸೈರಬಲ್ ಅಂತ ಇದೆ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಏಜ್ ನೋಡೋದಾದ್ರೆ 18ರಿಂದ 27 ವಯಸ್ಸು. ಯಾವುದು ಕಟ್ ಆಫ್ ಡೇಟ್ ಅಂದರೆ 10 ಆಗಸ್ಟ್ 2025. ಸೊ ನಾನು 9 ಆಗಸ್ಟಿಗೆ ಹುಟ್ಟಿದ್ದೀನಿ ಸರ್, ನಂಗೆ ಅವತ್ತು 28 ವಯಸ್ಸು ಆಗ್ಬಿಡುತ್ತೆ ಅಂದರೆ ಸ್ಟಿಲ್ ನೀವು ಏನು ಎಲಿಜಿಬಲ್. ಅಂದರೆ ಈ ಡೇಟ್ ಕಟ್ ಆಫ್ ಒಳಗೆ ನೀವೇನಾದರೂ 18ರಿಂದ 27 ವಯಸ್ಸಿನ ವ್ಯಕ್ತಿ ಆಗಿದ್ರಿ ಅಂದರೆ ನೀವು ಇದಕ್ಕೆ ಅಪ್ಲೈ ಮಾಡ್ಬೋದು. ಒಂದಿಷ್ಟು ಏಜ್ ರಿಲ್ಯಾಕ್ಸೇಷನ್ ಇದೆ. SC ST ಗೆ 5 ವರ್ಷ ಅಂದರೆ ಅವರು 32 ವಯಸ್ಸು ತನಕ ಅಪ್ಲೈ ಮಾಡ್ಬೋದು. OBC ಗೆ 3 ವರ್ಷ ಅಂದರೆ ಅವರು 30 ವಯಸ್ಸು ತನಕ ಅಪ್ಲೈ ಮಾಡ್ಬೋದು. ಸೊ ಜನರಲ್ ಅವರಿಗೆ 27 ಕಟ್ ಆಫ್ ಡೇಟ್. ಸೊ ಇದು ನಿಮಗೆ ನೆನಪಲ್ಲಿರಲಿ. ಸೊ ರಿಲ್ಯಾಕ್ಸೇಷನ್ ಇದೆ. ಇವನ್ ಎಕ್ಸ್ ಸರ್ವಿಸ್ ಮೆನ್ ಅವರಿಗೆ ಕೂಡ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. ಸ್ಪೋರ್ಟ್ಸ್ ಪರ್ಸನ್ಗೆ ಕೂಡ ರಿಲ್ಯಾಕ್ಸೇಷನ್ ಇರುತ್ತೆ, ಅದನ್ನು ನೀವು ಗಮನಿಸ್ಬೋದು. ಇನ್ನು ಈ ಪೋಸ್ಟು ನಾನ್ ಐಡೆಂಟಿಫೈಡ್ ಸೂಟೇಬಲ್ ಫಾರ್ ಪರ್ಸನ್ ವಿತ್ ಬೆಂಚ್ ಮಾರ್ಕ್ ಡಿಸೆಬಿಲಿಟೀಸ್, ಅದು PWD ಅಂತ ಏನು ಕರಿತೀವಿ. ಸೊ ಅವರಿಗೆ ನೀಡ್ ನಾಟ್ ಅಪ್ಲೈ ಅಂತ ಕೊಟ್ಟಿದ್ದಾರೆ. ಸರ್ ನಾನು ಫಿಸಿಕಲಿ ಹ್ಯಾಂಡಿಕ್ಯಾಪ್ ಇದ್ದೀರಿ ಅಥವಾ ವಿಜುವಲಿ ನಾನು ಹ್ಯಾಂಡಿಕ್ಯಾಪ್ ಇದ್ದೀನಿ, ನಾನು ಅಪ್ಲೈ ಮಾಡ್ಬೋದಾ? PWD ಕ್ಯಾಂಡಿಡೇಟ್ಸ್ಗೆ ಇದಕ್ಕೆ ಅವಕಾಶ ಇದೆಯಾ? ಇಲ್ಲ. ಅದಕ್ಕೆ ಏನು ಕೊಟ್ಟಿದ್ದಾರೆ? ನೀಡ್ ನಾಟ್ ಅಪ್ಲೈ. ಯಾಕಂದರೆ ಇದು ಒಂದು ಫೀಲ್ಡ್ ವರ್ಕು ಇರೋವಂಥದ್ದು, ಆಫೀಸ್ ವರ್ಕು ಇರೋವಂಥದ್ದು, ಇಂಟೆಲಿಜೆನ್ಸ್ ನೋಡಿ, ಸಿನಿಮಾದಲ್ಲೆಲ್ಲ ನೋಡಿರ್ತೀರ ಗುಪ್ತಚರ ಇಲಾಖೆ ಯಾವ ಥರ ವರ್ಕ್ ಮಾಡುತ್ತಂತ. ಸೊ ಹಾಗಾಗಿ ಯಾರು PWD ಕ್ಯಾಂಡಿಡೇಟ್ಸ್ ಇದೆ ಅವರಿಗೆ ನೀಡ್ ನಾಟ್ ಅಪ್ಲೈ ಅಂತ ಕೊಟ್ಟಿದ್ದಾರೆ. ಮತ್ತು ವೇಕೆನ್ಸೀಸ್ ಪ್ರಾವಿಷನಲ್ ಆಗಿದೆ, ಅದಕ್ಕೆ ಬೇಕಾದ್ರೆ ಚೇಂಜಸ್ ಜಾಸ್ತಿ ಆಗುತ್ತೆ. ಹಾಗೆಯೇ ಎಲಿಜಿಬಿಲಿಟಿ, ಎಜುಕೇಷನ್ ಕ್ವಾಲಿಫಿಕೇಷನ್ ಆಗಿರ್ಬೋದು, ಏಜ್ ಆಗಿರ್ಬೋದು, ಕ್ಯಾಸ್ಟ್ ಸರ್ಟಿಫಿಕೇಟ್ ಆಗಿರ್ಬೋದು, ಬೇರೆ ಏನೇ ಆಗಿದ್ರು ಗ್ರ್ಯಾಜುಯೇಷನ್ನು ಎಲ್ಲದೂ ಕೂಡ 10 ಆಗಸ್ಟ್ 2025 ಒಳಗೆ ನಿಮಗೆ ಸಕ್ಸಸ್ಫುಲಿ ಇರಬೇಕು. ಉದಾಹರಣೆಗೆ ಸರ್ ನನಗೆ ಈ ವರ್ಷ ಡಿಗ್ರಿ ಪಾಸ್ ಮಾಡಿದ್ದೀನಿ, ನಾನು ಎಲಿಜಿಬಲ್ಲ, ಈ ವರ್ಷ ರಿಸಲ್ಟ್ ಬಂದಿದೆಯಾ, ರಿಸಲ್ಟ್ ಬಂದು ಆ ರಿಸಲ್ಟ್ ಶೀಟ್ 10 ಆಗಸ್ಟ್ 2025 ಒಳಗಡೆ ಇದೆಯಾ, ನೀವು ಕೂಡ ಅಪ್ಲೈ ಮಾಡ್ಬೋದು. ಸೊ ಹಾಗಾಗಿ ನೋಡಿ ಇದೊಂದು ಈಸಿ. ನಿಮಗೆ ಏನಾದರೂ ರಿಸಲ್ಟ್ 10 ಆಗಸ್ಟ್ಗಿಂತನೂ ಮೇಲ್ ಬಂದಿದೆ ಅಂತಂದರೆ ಅದು ನಾಟ್ ಎಲಿಜಿಬಲ್. ಅಷ್ಟು ಒಳಗೆ ರಿಸಲ್ಟ್ ಬಂದು ನೀವು ಡಿಗ್ರಿ ಪಾಸ್ ಆಗಿದ್ದೀರಾ ಅನ್ನೋದಾದರೆ ನೀವು ಕೂಡ ಅಪ್ಲೈ ಮಾಡ್ಬೋದು. ಇವನ್ ಯಾವ ಥರ ವೇಕೆನ್ಸೀಸನ್ನು ಮಾಡಿದ್ದಾರೆ ಅಂತಂದರೆ SC ST, OBC, ಎಕ್ಸ್ ಸರ್ವಿಸ್ ಮೆನ್ ಹಾಗೂ EWS ಕ್ಯಾಟಗರಿಗೆ ರೂಸ್ಟರ್ ಪ್ರಕಾರ ಮಾಡಿರ್ತಾರೆ. ಇದಕ್ಕೆಲ್ಲ ಕಡೆನೂ ಮಾಡ್ತಾರೆ. ಆ ರೂಸ್ಟರೇ ಸದ್ಯಕ್ಕೆ ಕರ್ನಾಟಕ ಸರ್ಕಾರದಲ್ಲಿ ರೆಡಿ ಆಗ್ತಿರೋವಂಥದ್ದು ಒಳ ಮೀಸಲಾತಿಯಿಂದ. ಹಾಗೆಯೇ ಇದೆಲ್ಲ ನಿಮಗೆ ನೋಡಿರ್ತೀರಾ. ಈಗ ಮೇನ್ ಇಂಪಾರ್ಟೆಂಟ್ ಪಾಯಿಂಟು ಏನಂತಂದರೆ ಪ್ಯಾಟ್ರನ್ ಏನು ಸರ್, ಸಿಲೆಬಸ್. ಸೊ ನಾವು ಓಕೆ ಸರ್ ನಮ್ಗೆ ಇವಾಗ ಡಿಪಾರ್ಟ್ಮೆಂಟ್ ಬಗ್ಗೆ ಐಡಿಯಾ ಬಂದಿದೆ, ಮುಂಚೆ ಹಳೆ ನೋಟಿಫಿಕೇಷನ್ಸಲ್ಲಿ ಯಾವ ಥರ ನಡೆದಿತ್ತು ಅನ್ನೋದು ಐಡಿಯಾ ಬಂದಿದೆ, ಯಾವ ಥರ ಪೇ ಸ್ಕೇಲ್ ಇದೆ, ಏಜ್ ಕ್ವಾಲಿಫಿಕೇಷನ್ ಏನು, ಏಜ್ ಏನು, ಎಲ್ಲ ಐಡಿಯಾ ಬಂದಿದೆ. ಇವಾಗ ತಯಾರಾಗ್ತೀವಿ ಸರ್. ಹಾಗಾದರೆ ಎಕ್ಸಾಮ್ ಯಾವಾಗಿರುತ್ತೆ ಅಂತ, ಟೈರ್ 1 ಎಕ್ಸಾಮ್ ನಿಮಗೆ ನವೆಂಬರ್ನಲ್ಲಿ ಇರ್ಬೋದು ಅನ್ನೋದು ಒಂದು ಗೆಸ್ ಇದೆ. ಸೊ ಹಾಗಾಗಿ ನವೆಂಬರ್ನ ಹಂತ ಅಂತಂದರೆ ನಿಮ್ಗೆ ಇಲ್ಲಿಂದ ಒಂದು 2 to 3 months ಸಿಗುತ್ತೆ ಪ್ರಿಪ್ರೇಷನ್ಗೆ. ಸೊ ಹಾಗಾದರೆ ಏನಿರುತ್ತೆ ಅಂತಂದರೆ ನೋಡಿ, 100 ಆಬ್ಜೆಕ್ಟಿವ್ ಟೈಪ್ MCQ ಇರುತ್ತೆ, 5 ಪಾರ್ಟ್ ಆಗಿ ಡಿವೈಡ್ ಮಾಡಿದ್ದಾರೆ. ಕರೆಂಟ್ ಅಫೇರ್ಸ್, ಜನರಲ್ ಸ್ಟಡೀಸ್. ಸೊ ನೋಡಿ ಇವೆರಡು ಎಷ್ಟು ಇಂಪಾರ್ಟೆಂಟ್ ಅಂತಂದರೆ ನಿಮಗೆ ಇದ್ರದ್ದೇ 40% ಆಫ್ ದ ಪೇಪರ್ ಅಂದರೆ 40 ಪ್ರಶ್ನೆಗಳು ಕರೆಂಟ್ ಅಫೇರ್ಸ್ 20 ಕ್ವಶನ್ನು, GK 20 ಕ್ವಶನ್ನು, ಇದರಲ್ಲೇ ನಿಮಗೆ 40% ಆಫ್ ಕ್ವಶನ್ಸ್ ಬರುತ್ತೆ. ಮತ್ತು ಕಟ್ ಆಫ್ ನೋಡಿ, ನಾನು ನಿಮ್ಗೆ ಆವಾಗಲೇ ತೋರಿಸ್ದಂಗೆ ಕಟ್ ಆಫ್ ಜನರಲ್ ಕ್ಯಾಂಡಿಡೇಟಿಗೆ 50ರಿಂದ 55 ತನಕ ಇತ್ತು ಅಷ್ಟೇ. ಅಂದರೆ ನೀವು ಯಾವುದೋ ಒಂದು 2 ಸಬ್ಜೆಕ್ಟನ್ನು ಅದ್ಭುತವಾಗಿ ಓದ್ಕೊಂಡು ಹೋದರೆ ನೀವು ಆರಾಮ್ಸೆ ಕಟ್ ಆಫನ್ನು ಕ್ಲಿಯರ್ ಮಾಡ್ಬೋದು ಅನ್ನೋದು ನಿಮಗೆ ಇಲ್ಲಿ ಗೊತ್ತಾಗ್ತಾ ಇದೆ. ಇನ್ನು ನ್ಯೂಮರಿಕಲ್ ಆಪ್ಟಿಟ್ಯೂಡ್ ಇದೆ, ರೀಸನಿಂಗ್ ಇದೆ, ಇಂಗ್ಲೀಷ್ ಇದೆ. ನೋಡಿ 5 ಸಬ್ಜೆಕ್ಟ್ ಇರೋವಂಥದ್ದು. ಆ್ಯಕ್ಚುಲಿ ಸಾಮಾನ್ಯವಾಗಿ 4 ಸಬ್ಜೆಕ್ಟ್ SSCಯಲ್ಲಿ ನೀವು ಓದಿರ್ತೀರಾ, 3 ಸಬ್ಜೆಕ್ಟ್ ಬ್ಯಾಂಕಿಂಗ್ನಲ್ಲಿ ಓದಿರ್ತೀರಾ. ಇಲ್ಲಿ 5 ಸಬ್ಜೆಕ್ಟ್ ಏನು ಮಾಡಿದ್ದಾನೆ ಅಂದರೆ ಈ GK ಮತ್ತು ಕರೆಂಟ್ ಅಫೇರ್ಸನ್ನು ವಿಂಗಡಣೆ ಮಾಡಿ 20 ಕ್ವಶನ್ ಕೊಟ್ಟಿದ್ದಾನೆ. ಬಟ್ GKಗೆ 40% ಆಫ್ ದ ಮಾರ್ಕ್ಸ್ ಇರೋವಂಥದ್ದು. ಸೊ ಹಾಗಾಗಿ ಯಾರ್ಯಾರು GK ಚೆನ್ನಾಗಿ ಓದ್ತಿದ್ದೀರಾ ಅಂದರೆ, ನಾನು ರಾಜ್ಯ ಮಟ್ಟದ ಎಕ್ಸಾಮ್ಸ್ನ ಓದ್ತಿರೋರು KPSC,
PSI PDO ಯಾರು ಓದ್ತಾ ಇದ್ದೀರಾ ನೀವು ಕೂಡ ಅಪ್ಲೈ ಮಾಡಿ ಅಂತ ಹೇಳ್ತೀನಿ. ಯಾಕಂದರೆ GKನೇ 40% ಏನು ಕೊಟ್ಟಿದ್ದಾನೆ, ವೇಟೇಜ್ ಕೊಟ್ಟಿದ್ದಾನೆ. ಸೊ ಹಾಗಾಗಿ 5 ಸಬ್ಜೆಕ್ಟ್ ಇದೆ, ಎಲ್ಲದು 20 ಕ್ವಶನ್ನು, 1 ಮಾರ್ಕ್ ಈಚು, 1 ಅವರ್ ಗಂಟೆ ಏನು ಸಮಯ, 100 ಮಾರ್ಕ್ಸಿಗೆ ಇರುತ್ತೆ. ಕಟ್ ಆಫ್ ಕೂಡ ಹೇಳಿದ್ದೀನಿ, ನೆಗೆಟಿವ್ ಮಾರ್ಕಿಂಗ್ ಕೂಡ ಕೊಟ್ಟಿದ್ದಾನೆ. ಎಷ್ಟು 0.25 ಆಫ್ ದ ಮಾರ್ಕ್ಸ್ 1 ಮಾರ್ಕಿಗೆ ಇರುತ್ತೆ. ಸೊ 0.25 into 1 0.25 ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. ಸೊ ಮತ್ತೆ ಈ ಸರಿ ಒಂದು ಬದಲಾವಣೆ ನೀವು ನೋಡ್ಬೋದು ಈ ನೋಟಿಫಿಕೇಶನಲ್ಲಿ. ಏನಪ್ಪ ಬದಲಾವಣೆ ಅಂದರೆ ಈ ಟೈರ್ 2 ಹಂತದ ಬದಲಾವಣೆ. ಏನಂದರೆ 2ನೇ ಹಂತದಲ್ಲಿ ಕಳೆದ ಬಾರಿ ಎಲ್ಲ ಸ್ವಲ್ಪ ಚೇಂಜ್ ಇತ್ತು ಮೇನ್ಸಲ್ಲಿ, ಬಟ್ ಈ ಬಾರಿ ಮೇನ್ಸ್ನಲ್ಲಿ essay 20 ಮಾರ್ಕ್ಸ್ ಕೊಟ್ಟಿದ್ದಾನೆ, ಇಂಗ್ಲೀಷ್ ಕಾಂಪ್ರಹೆನ್ಷನ್ 10 ಮಾರ್ಕ್ಸ್ ಕೊಟ್ಟಿದ್ದಾನೆ, ಲಾಂಗ್ ಆನ್ಸರ್ ಟೈಪ್ ಕ್ವಶನ್ 2 ಇರುತ್ತಂತೆ 10 ಮಾರ್ಕ್ಸಿಗೆ ಈಚು. ಅದು ಕರೆಂಟ್ ಅಫೇರ್ಸ್, ಎಕನಾಮಿಕ್ಸ್, ಸೋಷಿಯೋ ಪೊಲಿಟಿಕಲ್ ಇಶ್ಯೂಸ್ ಮೇಲೆ 20 ಮಾರ್ಕ್ಸನ್ನು ಕೇಳ್ತಾನೆ ಅಂತ ಕೊಟ್ಟಿದ್ದಾನೆ. ಸೊ ಇದು ಸ್ವಲ್ಪ ಡಿಫ್ರೆಂಟ್ ಇತ್ತು, ಕಳೆದ ಬಾರಿ ಹೀಗಿರಲಿಲ್ಲ. ಸೊ 1 ಅವರ್ ಇತ್ತು, 50 ಮಾರ್ಕ್ಸಿಗೆ ಇರುತ್ತೆ. ಇದು ಮೇನ್ಸ್ ಇರುತ್ತೆ. ಇನ್ನು 3ನೇ ಹಂತ ಇಂಟರ್ವ್ಯೂ ನಿಮಗೆ 100 ಅಂಕಗಳಿಗಿರುತ್ತೆ. ಸೊ ಟೈರ್ 1 ಮಾರ್ಕ್ಸ್, ಟೈರ್ 2 ಮಾರ್ಕ್ಸ್, ಹಾಗೆ ಟೈರ್ 3 ಮಾರ್ಕ್ಸ್, 3 ಸೇರಿ ನಿಮಗೆ ಮೆರಿಟ್ ಮಾಡಿ ಕೊಡ್ತಾರೆ. ಎಷ್ಟು ಮಾರ್ಕ್ಸ್ ಬಂದಿತ್ತು, ನಾರ್ಮಲೈಸೇಷನ್ ಆಗಿ ನನ್ನ ಮಾರ್ಕ್ಸ್ ಎಷ್ಟು ಹೆಚ್ಚಿಗೆ ಆಗಿದೆ ಯಾವುದು ಗೊತ್ತಾಗಲ್ಲ, ಯಾಕಂದರೆ ಇದು ಗುಪ್ತಚರ ಇಲಾಖೆ. ಸೊ ನಾನು ನಿಮಗೆ ಆವಾಗಲೇ ಹೇಳ್ದಂಗೆ ರಿಸಲ್ಟ್ ಎಷ್ಟಿತ್ತು, ಕಟ್ ಆಫ್ ಎಷ್ಟಿತ್ತು, ನಾನೆಷ್ಟು ತೆಗಿಬೇಕು ಅನ್ನೋ ಮಾಹಿತಿ ಇರೋದಿಲ್ಲ. ಬಟ್ ನಿಮ್ಗೇನಂದರೆ ಒಂದು ಅಂದಾಜಿನಲ್ಲಿ ನೀವು ಓದ್ಬೋದು. ಬಟ್ ಟೈರ್ 1 ನೀವು ಜಾಸ್ತಿ ಸ್ಕೋರ್ ಮಾಡೋ ಥರ ಓದ್ಕೊಂಡ್ರೆ ಟೈರ್ 2 ಎಲ್ಲರದ್ದು ಕೂಡ ಆವ್ರೇಜ್ ಆಗೇ ಬರುತ್ತೆ. ಯಾಕಂದರೆ essay ಇರೋದ್ರಿಂದ ನೀವು ಡಿಸ್ಕ್ರಿಪ್ಟಿವ್ ಎಕ್ಸಾಮ್ ಇದೆ. ಇನ್ನು ಟೈರ್ 3 ಇಂಟರ್ವ್ಯೂ ಅದು ಕಂಪ್ಲೀಟ್ಲಿ ಕ್ಯಾಂಡಿಡೇಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ನನ್ನ ಒಂದು ಅನುಭವವನ್ನು ಕೂಡ ಮುಂದಿನ ವಿಡಿಯೋಗಳಲ್ಲಿ ಹೇಳ್ತೀನಿ. ಸೊ ಹಾಗೆಯೇ ನೀವು ಸರ್ ಇದು ಎಲ್ಲಿರುತ್ತೆ ಸರ್, ಎಲ್ಲದಕ್ಕೂ ಬೆಂಗಳೂರಿಗೆ ಹೋಗಬೇಕಾ ಅಂದರೆ ಇಲ್ಲ. ಟೈರ್ 1 ನೀವು ಎಕ್ಸಾಮ್ ಸೆಂಟರ್ಸ್ ನೋಡ್ಬೋದು. ಬೆಳಗಾಂ ಇದೆ, ಬೆಂಗಳೂರು ಇದೆ, ಹುಬ್ಬಳ್ಳಿ ಇದೆ, ಮಂಗಳೂರು, ಮೈಸೂರು, ನಮ್ಮ ಶಿವಮೊಗ್ಗ ಇದೆ, ಉಡುಪಿ ಇದೆ. ಸೊ ಒಂದು 7 ಒಂದು ಏನು ಕೊಟ್ಟಿದ್ದಾರೆ, ರೀಜನಲ್ ಸೆಂಟರ್ಸ್ ಕೊಟ್ಟಿದ್ದಾರೆ ಈ ಎಕ್ಸಾಮ್ಗೆ. ಸೊ ನಮ್ಮ ಶಿವಮೊಗ್ಗದಲ್ಲೇ ನೀವು ಎಕ್ಸಾಮನ್ನು ಬರಿಬೋದು. ಸೊ ಹಾಗಾಗಿ ನೀವು ಯಾವುದೇ ಬೆಂಗಳೂರಿಗೆ ಹೋಗೋದಿಲ್ಲ, ಇಂಟರ್ವ್ಯೂಗೆಲ್ಲ ಹೋಗಬೇಕಾಗತ್ತೆ, ಮೇನ್ಸಿಗೆ ಹೋಗಬೇಕಾಗತ್ತೆ. ಬಟ್ ಪ್ರಿಲಿಮಿನರಿ ಎಕ್ಸಾಮ್ನ ನೀವು ಶಿವಮೊಗ್ಗದಲ್ಲೇ ಕೊಡ್ಬೋದು ಅಂತ ಹೇಳ್ತಾ, ಜೊತೆಗೆ ನೋಡಿ ಕಟ್ ಆಫ್ ಅಂತ ಒಂದು ಎಲಿಜಿಬಲ್ ಮಾರ್ಕ್ಸ್ ಅಂತ ಇರುತ್ತೆ ನೋಡಿ. ಆ ಎಲಿಜಿಬಲ್ ಮಾರ್ಕ್ಸ್ ಎಷ್ಟು ಅಂತಲೂ ಕೂಡ ಟೈರ್ 1 ಎಕ್ಸಾಮ್ಗೆ ಕೊಟ್ಬಿಟ್ಟಿದ್ದಾನೆ. SC ST ಅವರು ಮಿನಿಮಮ್ 33 ಕ್ವಾಲಿಫೈಯಿಂಗ್ ಮಾರ್ಕ್ಸ್. ಅಂದರೆ ಪೇಪರ್ ತುಂಬ ಟಫ್ ಬಂದು ಕಟ್ ಆಫ್ ತುಂಬ ಕಡಿಮೆ ನಿಂತರೂ ಕೂಡ ನೀವು ಈ ಎಲಿಜಿಬಲ್ ಮಾರ್ಕ್ಸಿಂದ ಜಾಸ್ತಿ ಇದ್ದರೆ ಮಾತ್ರ ನಿಮ್ಮನ್ನ ಕನ್ಸಿಡರ್ ಮಾಡ್ತಾರೆ ಅನ್ನೋದು ನೀವು ಗಮನದಲ್ಲಿರಲಿ. ಹಾಗೆಯೇ ಎಷ್ಟು ತಗೊಳ್ತಾರಪ್ಪ ಅಂದರೆ, ಈಗ ಉದಾಹರಣೆಗೆ 3717 ಪೋಸ್ಟ್ ಇದೆ ಅಲ್ವಾ, ಅದರ ಒಂದು 10 ಟೈಮ್ಸ್ ಅಂದರೆ 3717 into 10 ಅಂದರೆ 0 ಆ್ಯಡ್ ಮಾಡ್ತೀರಾ ಅಂತ ಅಂದ್ಕೊಳ್ಳಿ. 37,170 ಜನನನ್ನು ಟೈರ್ 2ಗೆ ತಗೊಳ್ತಾರೆ. ಎಷ್ಟು ಅಂದರೆ ಲಕ್ಷಗಟ್ಟಲೆ ಅರ್ಜಿ ಬರ್ತವೆ, ಅದರಲ್ಲಿ ಎಷ್ಟು ಜನ ತಗೊಳ್ತಾರೆ ಅಂದರೆ ಹತ್ತತ್ರ 37K ಜನ ತಗೊಳ್ತಾರೆ. 10 ಟೈಮ್ಸ್ ಆಫ್ ದ ಏನು ಆ ಥರನೇ ಕಟ್ ಆಫನ್ನು ಡಿಸೈಡ್ ಮಾಡ್ತಾರೆ ಅಂತ ಹೇಳ್ತಿದೆ. ಹಾಗೆಯೇ ನೆಕ್ಸ್ಟು 5 ಟೈಮ್ಸ್ ಆಫ್ ದ ನಂಬರ್ ಡ್ಯೂ ಟು ಬೇರೆ ಕಟ್ ಆಫನ್ನು ಕೂಡ ಕೊಡ್ತಾರೆ. ಜೊತೆಗೆ ಟೈರ್ 1 ಟೈರ್ 2 ಸೆಲೆಕ್ಟ್ ಆಗಿರೋ ಶಾರ್ಟ್ ಲಿಸ್ಟ್ ಕ್ಯಾಂಡಿಡೇಟ್ಸಿಗೆ ಅದರ 5 ಟೈಮ್ಸ್ ಅಂದರೆ 3717 into 5 ಮಾಡಿದರೆ ನಿಮಗೆ ಅದರ ಅರ್ಧ 37,500 ಅರ್ಧ ಅಂದರೆ ಹತ್ತತ್ರ 17,000 ಜನ ನಿಮಗೆ ಇರುತ್ತೆ. ಅದರಲ್ಲೂ ಕೂಡ ಶಾರ್ಟ್ ಮಾಡ್ತಾರೆ, ಕಟ್ ಶಾರ್ಟ್ ಮಾಡ್ತಾರೆ. ಮಿನಿಮಮ್ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಇರುತ್ತೆ. ಸೊ ಇದಾದಮೇಲೆ 1:8 ಕರೀತಾರೆ ಇವರು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ. ಸೊ ನಾವು ಕಳೆದ ಬಾರಿ ಹೋದಾಗಲ್ವಾ 1:12 1:15 ಕೂಡ ತನಕನೂ ಕೂಡ ಏನಿತ್ತು ಡಾಕ್ಯುಮೆಂಟ್ ವೆರಿಫಿಕೇಷನ್ ಇತ್ತು. 1:8 ಸಾಮಾನ್ಯವಾಗಿ ಕರೀತಾರೆ. ಅದರಲ್ಲಿ ಅಷ್ಟು ವೆರಿಫಿಕೇಷನ್, ಬ್ಯಾಕ್ಗ್ರೌಂಡ್ ವೆರಿಫಿಕೇಷನ್ ಪ್ರತಿಯೊಂದನ್ನು ಮಾಡಿ ಕೊನೆಗೆ ನಿಮ್ಮ ಫೈನಲ್ ಲಿಸ್ಟನ್ನು ಮಾಡ್ತಾರೆ, ಮೆಡಿಕಲ್ ಎಕ್ಸಾಮಿನೇಷನ್ ಮಾಡ್ತಾರೆ, ಎಲ್ಲದನ್ನು ಕೂಡ ನಿಮಗೆ ಗಮನಿಸ್ತಾರೆ. ನಿಮಗೆ 2 ಥರ ಫಾರಮ್ ಇರುತ್ತೆ. ಒಂದು SSQ ಫಾರಮ್ ಅಂತ, ಇನ್ನೊಂದು AF ಅಂತ ಅಟೆಸ್ಟೇಷನ್ ಫಾರಮ್ ಅಂತ. ಸೋಷಿಯಲ್ ಸೆಕ್ಯೂರಿಟಿ ಕ್ವಶನೇರ್ ಮತ್ತು ಅಟೆಸ್ಟೇಷನ್ ಫಾರಮ್ ಅಂತ. ಇದನ್ನು ಕೊನೆ ಹಂತದಲ್ಲಿ ನಿಮಗೆ ಏನು ಮಾಡ್ತಾರೆ, ತುಂಬಿಸ್ತಾರೆ. ಇದರಲ್ಲಿ ತುಂಬ ಮಾಹಿತಿ ಇರುತ್ತೆ. ಅಂದರೆ ನಿಮಗೆ ಯಾರಾದರೂ ಫಾರಿನಲ್ಲಿ ಪರಿಚಯ ಇದ್ದಾರಾ, ನಿಮಗೆ ಫಾರಿನಲ್ಲಿ ಪರಿಚಯ ಇರೋರು ಅವ್ರದ್ದು ಸಂಬಂಧ ಏನು ನಿಮ್ಮ ಜೊತೆಗೆ, ಅವ್ರು ಏನು ಮಾಡ್ತಿದ್ದಾರೆ, ಆ ಥರ ಪ್ರತಿಯೊಂದು ಡೀಟೇಲ್ಸನ್ನು ನೀವು ಕೊಡಬೇಕಾಗತ್ತೆ. ಯಾಕಂದರೆ ಇದು ಭಾರತ ಸರ್ಕಾರದ ಗುಪ್ತಚರ ಇಲಾಖೆಯ ಆಫೀಸರ್ ಪೋಸ್ಟ್ ಆಗಿರುತ್ತೆ. ಸೊ ಹಾಗಾಗಿ SSQ ಮತ್ತು ಅಟೆಸ್ಟೇಷನ್ ಫಾರಮನ್ನು ಕೊನೆ ಹಂತದಲ್ಲಿ ತುಂಬಬೇಕಾಗತ್ತೆ. ಸೊ ಇನ್ನು ಸರ್ ಇಷ್ಟೆಲ್ಲ ಹೇಳ್ತಾ ಇದ್ದೀರಾ, ಸೊ ಹಾಗಾದರೆ ಇದ್ರ ಬಗ್ಗೆ ನಾನು ಅಪ್ಲೈ ಮಾಡ್ತೀನಿ ಸರ್, ನಮಗೆ ಎಕ್ಸಾಮ್ ಡೇಟ್ಸ್ ಹೇಳಿ ಸರ್ ಅಂತಂದರೆ ನೋಡಿ, ಎಕ್ಸಾಮ್ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗೋದು 19 ಜುಲೈಯಿಂದ ಸ್ಟಾರ್ಟ್ ಆಗುತ್ತೆ.
10 ಆಗಸ್ಟ್ ತನಕ ಅವಕಾಶ ಇರುತ್ತೆ ನಿಮಗೆ ಅರ್ಜಿ ತುಂಬಲಿಕ್ಕೆ. ಅಂದರೆ ಅರ್ಥ ಮಾಡ್ಕೊಳ್ಳಿ, ಲಾಸ್ಟ್ ಡೇಟ್ ಯಾವಾಗ 10 ಆಗಸ್ಟ್. ಸೊ ಯಾವಾಗ ಸ್ಟಾರ್ಟ್ ಆಗ್ತಾ ಇದೆ ಅಪ್ಲಿಕೇಶನ್ ತುಂಬಲಿಕ್ಕೆ? 19 ಜುಲೈಗೆ ಸ್ಟಾರ್ಟ್ ಆಗ್ತಾ ಇದೆ. ಸೊ ಇನ್ನು ಫೀಸ್ನ ಕಟ್ಟಕ್ಕೆ 12 ಆಗಸ್ಟ್ ಲಾಸ್ಟ್ ಇದೆ. ಸೊ ನಿಮ್ಗೆ ಅರ್ಥ ಮಾಡ್ಕೊಳ್ಳಿ, 19 ಜುಲೈಯಿಂದ ಅರ್ಜಿ ಓಪನ್ ಆಗುತ್ತೆ, 10 ಆಗಸ್ಟಿಗೆ ಕೊನೆ ದಿನಾಂಕ, 12 ಆಗಸ್ಟಿಗೆ ಫೀಸ್ ಕಟ್ಟಕ್ಕೆ ಕೊನೆ ದಿನಾಂಕ. ಇನ್ನು ಫೀಸ್ ಎಷ್ಟು ಸರ್ ಅಂತಂದರೆ ಎಲ್ಲ ಕ್ಯಾಂಡಿಡೇಟ್ಸಿಗೂ 550 ರೂಪಾಯಿ, ಆಯಿತಾ? ಸೊ ಎಲ್ಲ ಕ್ಯಾಂಡಿಡೇಟ್ಸ್ಗೂ 550 ರೂಪಾಯಿ. ನಿಮಗೆ ಮತ್ತು ಇನ್ನೊಂದು ಏನಂತಂದರೆ ಎಕ್ಸಾಮಿನೇಷನ್ ಫೀಸು 100 ರೂಪಾಯಿ, ಜೊತೆಗೆ ರಿಕ್ರೂಟ್ಮೆಂಟ್ ಪ್ರೊಸೆಸಿಂಗ್ ಚಾರ್ಜು 650, ಅಂದರೆ 100 ರೂಪೀಸ್ ಜಾಸ್ತಿ ಆಗುತ್ತೆ, 650 ರೂಪೀಸ್. ಅಂದರೆ ಅರ್ಥ ಮಾಡ್ಕೊಳ್ಳಿ, SC ST ಎಲ್ಲರಿಗೂ ಕೂಡ 550 ರೂಪಾಯಿನೇ. ಬಟ್ ಜನರಲ್ ಕ್ಯಾಂಡಿಡೇಟ್ಸ್ ಅವರಿಗೆ, ಅದರಲ್ಲೂ ಮೇಲ್ ಕ್ಯಾಂಡಿಡೇಟ್ಸಿಗೆ 650 ರೂಪಾಯಿ ಆಗಿರುತ್ತೆ. ಸೊ ಸಾಮಾನ್ಯವಾಗಿ 100 ರೂಪಾಯಿ ಫೀಸು, ಬಟ್ ಎಕ್ಸಾಮ್ ಪ್ರೊಸೆಸಿಂಗ್ ಫ್ರೀ ಅಂತ ಹೇಳ್ಬಿಟ್ಟು 550 ರೂಪೀಸ್ನ ಕಟ್ಟಿಸ್ಕೊಳ್ತಾರೆ. ಸೊ ನೋಡಿ, SC STಗೆ, ಫೀಮೇಲ್ ಕ್ಯಾಂಡಿಡೇಟ್ಸಿಗೆ, ಎಕ್ಸ್ ಸರ್ವಿಸ್ ಮನ್ನಿಗೆ ಅವರಿಗೆ ಫೀಸ್ನ ಎಕ್ಸೆಂಪ್ಟ್ ಮಾಡ್ತಾರೆ, ಅಂದರೆ 100 ರೂಪಾಯಿನ. ಸೊ ಹಾಗಾಗಿ ಆ ಒಂದು ಎಕ್ಸಾಮ್ ಫೀಸ್ನ ಅವ್ರು ಇರಲ್ಲ. ಬಟ್ ಅವರು ರಿಕ್ರೂಟ್ಮೆಂಟ್ ಪ್ರೊಸೆಸಿಂಗ್ ಚಾರ್ಜ್ 550 ರೂಪಾಯಿ ಕಟ್ಟಲೇಬೇಕು. ಅಂದರೆ ನೋಡಿ, ಎಕ್ಸಾಮ್ ಫೀಸು 100 ರೂಪಾಯಿ, ಆದರೆ ಅದು ರಿಕ್ರೂಟ್ಮೆಂಟ್ ಮಾಡೋಕ್ಕೆ ಪ್ರೊಸೆಸರಿಗೆ ಫೀಸ್ ಇದೆ, ಅದು ಎಷ್ಟು? 550 ರೂಪಾಯಿ. ಸೊ SC ST ಅವರಿಗೆ ಆ 100 ರೂಪಾಯಿನ ಆಫ್ ಮಾಡ್ತಾರೆ. ಸೊ 550 ರೂಪಾಯಿನ ಕಟ್ಟಲೇಬೇಕಾಗತ್ತೆ. ಇನ್ನು ಉಳಿದಂಥ ಕ್ಯಾಂಡಿಡೇಟ್ಸಿಗೆ ಆ 100 ರೂಪಾಯಿನೂ ಕಟ್ಟಬೇಕು, ಜೊತೆಗೆ 550 ರೂಪಾಯಿನೂ ಕಟ್ಟಬೇಕು. ಎಷ್ಟಾಗುತ್ತೆ? 650 ರೂಪಾಯಿ ಫೀಸನ್ನು ಕಟ್ಟಬೇಕಾಗತ್ತೆ. ಇನ್ನು ಜನರಲ್ ಇನ್ಸ್ಟ್ರಕ್ಷನ್ಸ್ ಇದೆ. ನಿಮ್ಮ SSLC ಸರ್ಟಿಫಿಕೇಟ್ನಲ್ಲಿ ಯಾವ ಥರ ಇದೆ ಆ ರೀತಿಯೇ ದಾಖಲಾತಿಯನ್ನು ಇಟ್ಕೊಳ್ಬೇಕು. ಸೊ ನಾನು ಕೂಡ ನೋಡಿದ್ದೀನಿ, 2 ಬಾರಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಹಂತಕ್ಕೆ ಹೋದಾಗ ತುಂಬ ಜನ ಡಾಕ್ಯುಮೆಂಟ್ಸ್ನಲ್ಲಿ ಮಿಸ್ ಇರೋದ್ರಿಂದ ರಿಜೆಕ್ಷನ್ ಆಗಿರೋವಂಥದ್ದಿದೆ. ಯಾಕಂದರೆ 1:8 ಕರೆಯೋದ್ರಿಂದ ತುಂಬ ಜನ ಬಂದಿರ್ತಾರೆ, ಡಾಕ್ಯುಮೆಂಟ್ಸ್ ತಪ್ಪು ಮಾಡಿಕೊಂಡು ರಿಜೆಕ್ಷನ್ ಆಗ್ತಾರೆ. ಹಾಗಾಗಿ ನಾನು ನಿಮಗೆ ಮತ್ತೆ ಇನ್ನೊಮ್ಮೆ ಹೇಳ್ತಿದ್ದೀನಿ, 10 ಆಗಸ್ಟ್ ತನಕ ಅವಕಾಶ ಇದೆ, ಡಾಕ್ಯುಮೆಂಟ್ಸ್ ಎಲ್ಲ ಸರಿ ಮಾಡಿಕೊಂಡೇ ಅರ್ಜಿಯನ್ನು ಹಾಕಿ ಅಂತ ಹೇಳ್ತಾ. ಸೊ ಸ್ನೇಹಿತರೆ ನೋಡಿ, ಏನೇನು ಇರಬೇಕು ಅಂತ ಇನ್ನೊಂದು ಹೇಳ್ಬಿಡ್ತೀನಿ. SLC ಮಾರ್ಕ್ಸ್ ಕಾರ್ಡು, ಅದರಲ್ಲಿ ನಿಮ್ಮ ಹೆಸರು ಮತ್ತು ಡೇಟ್ ಆಫ್ ಬರ್ತ್ ಕರೆಕ್ಟ್ ಆಗಿರಬೇಕು. PU ಮಾರ್ಕ್ಸ್ ಕಾರ್ಡು, ಗ್ರ್ಯಾಜುಯೇಷನ್ ಮಾರ್ಕ್ಸ್ ಕಾರ್ಡು, ಅಂದರೆ ಮಾರ್ಕ್ಸ್ ಕಾರ್ಡ್ ಅಂದರೆ ಎಲ್ಲ ಮಾರ್ಕ್ಸ್ ಕಾರ್ಡು ಇರಬೇಕು, ಡಿಗ್ರಿ ಸರ್ಟಿಫಿಕೇಟು ಇರಬೇಕು. ಸರ್ ಈ ವರ್ಷ ಪಾಸ್ ಆಗಿದ್ದೀನಿ ಸರ್, ಪ್ರಾವಿಷನಲ್ ಡಿಗ್ರಿ ಸರ್ಟಿಫಿಕೇಟ್ ಕೂಡ ನಿಮ್ಮ ಕಾಲೇಜಲ್ಲಿ ಕೊಡ್ತಾರೆ, PDC ಅಂತ. OBC ಸರ್ಟಿಫಿಕೇಟ್, EWS ಎಲಿಜಿಬಲ್ ಇದ್ದರೆ, SC ST ಸರ್ಟಿಫಿಕೇಟ್, ಅಥವಾ ಏನಾದರೂ ಎಂಪ್ಲಾಯಿ ಇದ್ದರೆ ನೀವು NOC ಕೊಡಬೇಕಾಗತ್ತೆ. ಹಾಗೆ ಸಫಿಷಿಯೆಂಟ್ ನಂಬರ್ ಆಫ್ ಫೋಟೋಗ್ರಾಫ್ಸ್ ನೀವು ಏನು ಥರ ಅಪ್ಲೋಡ್ ಮಾಡ್ತೀರಾ ಅದೇ ಥರದ್ದು ಇರಬೇಕಾಗತ್ತೆ. ಸೊ ಇಷ್ಟು ಡಾಕ್ಯುಮೆಂಟ್ಸನ್ನು ನೀವು ಕರೆಕ್ಟಾಗಿ ನೋಡ್ಕೊಳ್ಬೇಕಾಗತ್ತೆ. ಸೊ ಇದರಲ್ಲಿ ನಮ್ಮ ಕಳೆದ ಬಾರಿ ಪ್ರಿಲಿಮಿನರಿ ಹಂತದಲ್ಲಿ SA ಎಕ್ಸಿಕ್ಯೂಟಿವ್ ಅಲ್ಲಿ Tier 1 Tier 2 Tier 3 ತನಕ ಇಂಟರ್ವ್ಯೂ ಕೂಡ ತನಕ ಹೋದಂಥ ವಿದ್ಯಾರ್ಥಿಗಳು. ಹಾಗೆಯೇ ಸ್ನೇಹಿತರೆ, ಇದಕ್ಕೆ ಸಂಬಂಧಪಟ್ಟಂತೆ ಕೋಚಿಂಗ್ ನಿಮಗೆ ಬೇಕಾದಲ್ಲಿ, ಸೊ ನಮ್ಮ ಅಚೀವರ್ ಸಂಸ್ಥೆಯಲ್ಲಿ ಆಗಸ್ಟ್ 1ರಿಂದ ನೂತನ ಬ್ಯಾಚ್ ಇದೆ. ಸೊ ಇದು ನಾಟ್ ಓನ್ಲಿ ಫಾರ್ IB, ಬ್ಯಾಂಕಿಂಗು, SSC, ರೈಲ್ವೇಸ್ ಇವೆಲ್ಲದಕ್ಕೂ ಕೂಡ ನೂತನ ಪ್ರತ್ಯೇಕ ಬ್ಯಾಚಸ್ಗಳಿದ್ದಾವೆ. ಸೊ ಇದಕ್ಕೆ ಮಾಹಿತಿ ಬೇಕಿತ್ತು ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಿರೋಂಥ ನಂಬರ್ಗೆ ನೀವು ಸಂಪರ್ಕಿಸ್ಬೋದು, ಅಥವಾ ರಾಘವೇಂದ್ರ ಮಠದ ರಸ್ತೆ, ತಿಲಕ್ ನಗರ್ ಫಸ್ಟ್ ಕ್ರಾಸ್ನಲ್ಲಿ ಸತತ 10 ವರ್ಷದಿಂದ ಉತ್ತಮ ಫಲಿತಾಂಶವನ್ನು ದಾಖಲಿಸ್ಕೊಂಡು ಬರ್ತಿರುವಂತಹ ಅಚೀವರ್ಸ್ ಕೋಚಿಂಗ್ ಸೆಂಟರ್ ಗೆ ಖುದ್ದು ಭೇಟಿ ನೀಡಿ ಮಾಹಿತಿಯನ್ನು ತೆಗೆದುಕೊಳ್ಬೋದು. ನಮ್ಮಲ್ಲಿ ಕೆರಿಯರ್ ಕೌನ್ಸಿಲಿಂಗ್ ಪ್ಯಾನಲ್ ಇರುತ್ತೆ. ಸೊ ಆ ಪ್ಯಾನಲ್ನಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ಕೆರಿಯರ್ ಕೌನ್ಸಿಲಿಂಗ್ ಅನ್ನು ಮಾಡ್ತಾರೆ. ನೀವು ಯಾವುದ್ರಲ್ಲಿ ಒಳ್ಳೆ ಇದ್ದೀರಾ ಅಂತ ನೋಡಿ ಅದಕ್ಕೆ ನಿಮಗೆ ಇಟ್ಕೊಡ್ತಾರೆ. ಸೊ ನಮ್ಮಲ್ಲಿ PGCET ಆಗಿರ್ಬೋದು, ಡಿಪ್ಲೊಮೊ CET, CET NEET, ಈ ರೀತಿ ಎಂಟ್ರೆನ್ಸ್ ಎಕ್ಸಾಮ್ಸ್ ಕೂಡ ಕೋಚಿಂಗ್ ಇರುವಂಥದ್ದು. ಸೊ ಹಾಗಾಗಿ ನೀವು ಯಾವುದೇ ರೀತಿಯ ಕೆರಿಯರ್ ಕೌನ್ಸಿಲಿಂಗ್ ಅನ್ನು ಕೇಳಿದ್ರು ಕೂಡ ನಿಮ್ಮಲ್ಲಿ ಮಾಡಿಕೊಡ್ತಾರೆ ಉಚಿತವಾಗಿ. ಸೊ ಒಮ್ಮೆ ಭೇಟಿ ನೀಡಿ ಅಚೀವರ್ಸ್ ಕೋಚಿಂಗ್ ಸೆಂಟರ್ ಶಿವಮೊಗ್ಗಗೆ ಅಂತ ಹೇಳ್ತಾ, ಸೊ ಮುಂದಿನ ವಿಡಿಯೋಗಳಲ್ಲಿ ಇದ್ರ ಬಗ್ಗೆ ಸರ್ ಇನ್ನೂ ಮಾಹಿತಿ ಕೊಡಿ ಸರ್, ಪ್ರೀವಿಯಸ್ ಇಯರ್ ಕ್ವಶನ್ಸನ್ನು ಬಿಡಿಸಿ, ಈ ರೀತಿ ಇದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.